ಆ, ಇದು 19ನೇ ಓಪನ್ ಟೆಕ್ಸ್ಟ್ ಬೆಂಗಳೂರು ವಾಕಥಾನ್ ಸಮರ್ಥನಂ 2005ರಿಂದ ಪ್ರತಿ ವರ್ಷ ಆ, ನೆರವಿಗಾಗಿ ನಡಿಗೆ ಅನ್ನೋ ಒಂದು ಪ್ರಾರಂಭ ಮಾಡಿದ್ವಿ. ಬಟ್ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಈ ಸತಿ ಹೆಲ್ತ್ ಫಾರ್ ಆಲ್ ಅನ್ನೋ ಒಂದು ಧ್ಯೇಯ ಇಟ್ಕೊಂಡಿದ್ದೀವಿ. ಹೋದ ವರ್ಷವೂ ಅದೇ ಇತ್ತು. ಸೊ ವಾಕಥಾನ್ ಉದ್ದೇಶ ಏನಂದರೆ ಪ್ರತಿ ವರ್ಷ ವಿಶ್ವ ಅಂಗವಿಕಲರ ದಿನಾಚರಣೆ ಆದ ನಂತರ 2ನೇ ಶನಿವಾರ ಡಿಸೆಂಬರಲ್ಲಿ ಮಾಡ್ತಾಯಿದ್ವಿ. ಈ ಸತಿ ತಮಗೆಲ್ಲ ಗೊತ್ತಿದ್ದಂಗೆ ವಿಶ್ವ ಕಪ್ಪನ್ನು ಗೆದ್ದು ಬಂದರು ನಮ್ಮ ಬ್ಲೈಂಡ್ ವಿಮೆನ್ ಟೀಮ್. ಸೊ ಅದರಿಂದ ಸ್ವಲ್ಪ ಡಿಲೇ ಆಯಿತು. ಸೊ ಎಲ್ಲರೂ ಒಟ್ಟಾಗಿ ನಡೆಯೋಣ, ಎಲ್ಲರೂ ಒಟ್ಟಾಗಿ ಬಾಳೋಣ, ಒಟ್ಟಾಗಿ ಬದುಕೋಣ, ಒಬ್ರಿಗೊಬ್ಬರು ಅಭಯ ಹಸ್ತ ನೀಡಿ ಸಪೋರ್ಟ್ ಮಾಡಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಸತಿ ಓಪನ್ ಟೆಕ್ಸ್ಟ್ ಕಂಪ್ನಿ ಹೋದ ವರ್ಷನೂ ಅವರೇ ಟೈಟ್ಲ್ ಇದ್ದರು, ಈ ಸತಿನೂ ಅವರೇ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ವರ್ಗದವರು ಭಾಗವಹಿಸ್ತಾರೆ. ಅಂಗವಿಕಲ ಮಕ್ಕಳು, ಅಂಗವಿಕಲರು, ವೃದ್ಧರು, ಸೀನಿಯರ್ ಸಿಟಿಸನ್ಸ್, ಹಿರಿಯ ನಾಗರಿಕರು, ಮತ್ತು ಕಾರ್ಪೊರೇಟ್ ಸ್ನೇಹಿತರು, ಸಾರ್ವಜನಿಕ ಬಂಧುಗಳು, ಸರ್ಕಾರಿ ಅಧಿಕಾರಿಗಳು. ಈ ವರ್ಷ ನಮ್ಮ ಸಾರಿಗೆ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬರು ಬರ್ತಾಯಿದ್ದಾರೆ. ಜಯನಗರದ ಶಾಸಕರು ಬರ್ತಿದ್ದಾರೆ, ರಾಮಮೂರ್ತಿ ಅವರು, ನಾಗರಾಜ್ ಅವರು, ಮತ್ತು ಅನೇಕ ಕಾರ್ಪೊರೇಟ್ ಗೆಸ್ಟ್ ಬರ್ತಾಯಿದ್ದಾರೆ. ಮತ್ತು ಡಿಪ್ಲೊಮ್ಯಾಟ್ಸ್, ರಾಯಭಾರಿಗಳು ಕೆಲವರು ಬರ್ತಾಯಿದ್ದಾರೆ. ಸೊ ಇದು ಒಂದು ಇನ್ಕ್ಲೂಸಿವ್ ವಾಕ್. ಸೊ ಅಂತ ನಾವು ಎಲ್ಲ ಪ್ಲೇಯರ್ಸ್ ಹಾಂ, ಅದು ಈ ವರ್ಷ ಇನ್ನೊಂದು ವಿಶೇಷತೆ ಏನಂದರೆ ತಮಗೆಲ್ಲ ಗೊತ್ತೇ ಇದೆ. ಈ ಸತಿ ಮೊನ್ನೆ ಕೊಲಂಬೋದಲ್ಲಿ ನಡೆದಂಥ ಫೈನಲ್ ಪಂದ್ಯದಲ್ಲಿ ಅಂಧರ ವಿಶ್ವ ಕಪ್ಪನ್ನು ನಮ್ಮ ಭಾರತದ ಮಹಿಳೆಯರ ಕ್ರಿಕೆಟ್ ತಂಡ ಗೆದ್ದು ಭಾರತಕ್ಕೆ ಕೀರ್ತಿ ತಂದಿದ್ದು. ಆ ಎಂಟೈರ್ ಟೀಮ್ ಈ ವಾಕಥಾನಲ್ಲಿ ಭಾಗವಹಿಸ್ತಿದ್ದಾರೆ. ಸೊ ಆ ಒಂದು ತಂಡ ಈ ವಾಕಥಾನಲ್ಲಿ ಭಾಗವಹಿಸ್ತಾ ಇರೋದೇ ಒಂದು ಹೈಲೈಟ್. ಥ್ಯಾಂಕ್ ಯು.